ಪೂಜೆನೂ ಪಿತೃಪಕ್ಷ ಹಬ್ಬದ ದಿನ ಏನು ಹಬ್ಬ ಮಾಡ್ತಾರಲ್ಲ ಹಿರಿಯರಿಗೆ ಪೂಜೆ ಮಾಡಬೇಕು ಅಂತಾರೆ. ಸೊ ಅವತ್ತು ಒಂದು ಮನೆ ಕ್ಲೀನ್ ಮಾಡಬಾರ್ದು ಅಂತಾರೆ. ಆವತ್ತು ಯಾವತ್ತು ಪೂಜೆ ಮಾಡ್ತಾರೋ ಅವತ್ತು ಮನೆ ಅಂಗಳದಲ್ಲಿ ನೀರು ಹಾಕ್ಬಾರ್ದು ಅಂತಾರೆ, ಸಾರಿಸ್ಬಾರ್ದು ಅಂತಾರೆ. ಅದ್ರ ಜೊತೆಗೆ ರಂಗೋಲಿ ಹಾಕ್ಬಾರ್ದು ಅಂತಾರೆ. ಆಮೇಲೆ ದೇವ್ರಿಗೆ ಪೂಜೆ ಮಾಡಬಾರ್ದು ಅಂತನೂ ಅಂತಾರೆ. ಹಾ, ಸೊ ಹಾ. ಇದೆಲ್ಲ ಮಾಡ್ಬೋದಾ ಮಾಡಬಾರ್ದಾ ಅಂತ? ಮಾಡಬಾರ್ದು. ಅಂದರೆ ಅದರಲ್ಲಿ ರಂಗೋಲಿ ನೀರು ಹಾಕೋದು ಹಾಕಬೇಕು. ಹ್ಮ್ ಸ್ವಚ್ಛತೆಯನ್ನು ಯಾಕೆ ಮಾಡಬಾರ್ದು ಅಂತಿದ್ರು ಅಂದರೆ, ಯಾವುದೇ ಒಂದು ಆತ್ಮರೂಪಿಗಳು ಮೂಲೆಯಲ್ಲಿ ಬಂದು ಕೂತ್ಕೊಳ್ತಾ ಇದ್ರು ಅನ್ನುವ ನಂಬಿಕೆ. ಹ್ಮ್ 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 ಆಯಿತಾ? ಇದು. ಆಮೇಲೆ ಎರಡನೇದು, ರಂಗೋಲಿಯನ್ನು ಯಾಕೆ ಹಾಕಬಾರ್ದು ಅಂದರೆ, ರಂಗೋಲೆ ಶ್ರೀಚಕ್ರದ ಒಂದು ಅವಿಭಾಜ್ಯ ಅಂಗ. ಹ್ಮ್ ಶ್ರೀಚಕ್ರದ್ದು. ಶ್ರೀಚಕ್ರ ಬಂದು ಚಕ್ರಗಳ ರಾಜ. ಅದರಲ್ಲಿ ಎಲ್ಲ ದೇವಾನುದೇವತೆಗಳು ಯೋಗಿನಿಯರ ಒಂದು ವಾಸ ಹ್ಮ್ ಅಂತ ಹೇಳ್ತೀವಿ. ಹಾಗಾಗಿ ರಂಗೋಲೆ ಹಾಕಿದಾಗ ಆತ್ಮಗಳ ಆವಾಹನೆ ಅಂದರೆ ಒಳಗೆ ಬರಲಿಕ್ಕೆ ಕಷ್ಟ ಆಗತ್ತೆ. ಹಾಗಾಗಿ ರಂಗೋಲೆ ಹಾಕಬಾರ್ದು. ಆದರೆ ಹೊಸ್ಲಲ್ಲಿ ಉದ್ದಿನ ಬೇಳೆಯನ್ನು ಇಡಬೇಕು. ಹೊಸ್ಲತ್ರ ಹೂ ಬಿಡೋ ಜಾಗದಲ್ಲ? ಹಾ, Okay. ಹೂ ಇಡುವ ಜಾಗದಲ್ಲಿ ಉದ್ದಿನ ಬೇಳೆ, ಮಾಷ ಅಂತ ಹೇಳ್ತೀವಿ, ಉದ್ದಿನ ಬೇಳೆಯನ್ನು ಇಟ್ಟು ಪಿತೃಗಳಿಗೆ ಆವಾಹನೆ ಕೊಡುವಂಥದ್ದು. ಬನ್ನಿ ನಮ್ಮ ಮನೆಗೆ, ಈಗ ಈ ಒಂದು ಮಾಸದಲ್ಲಿ ನೀವು ನಮ್ಮ ಒಂದು ಏನು ಭೋಗ ಅಂತೀವಲ್ಲ, ಪೂಜೆ ಮಾಡ್ತೀವಲ್ಲ, ಅದನ್ನು ಸ್ವೀಕರಿಸಿ ಅಂತ ಕರೆಯುವಂಥದ್ದು. ಅದಾದಮೇಲೆ ನವರಾತ್ರಿ ಶುರುವಾಗ್ಬಿಡುತ್ತೆ. ನವರಾತ್ರಿಯಲ್ಲಿ ಆದಷ್ಟು ಈ ಒಂಥರ ಇದು ಗುಲಾಲ್ ಕಲರ್ ಅಂತ ಹೇಳ್ತೀವಿ. ಗುಲಾಲ್ ಕಲರ್ ಅಂದರೆ ಮೆಜಂತಾ ಕಲರ್ ಅಂತ ಹೇಳ್ತೀವಿ. ಅದು ಧೈರ್ಯಲಕ್ಷ್ಮಿಗೆ ಉಡಿಸುವಂತಹ ಒಂದು ವರ್ಣ. ಧೈರ್ಯ ಅಂದರೆ ಅಷ್ಟಲಕ್ಷ್ಮಿಗಳಲ್ಲಿ ಧೈರ್ಯಲಕ್ಷ್ಮಿಗೆ ಬರುವಂತಹ ವರ್ಣ ಮೆಜಂತಾ ಕಲರು. ಮೆಜಂತಾ ಕಲರ್ ಹೇಗಿರುತ್ತೆ ಅಂದರೆ ಡಾರ್ಕ್ ಪಿಂಕ್. ಈ ಹಳೇ ಕಾಲದ ತಮಿಳಿಯನ್ಸ್ ಹಣೆಗೆ ಕುಂಕುಮವನ್ನು ಇಡೋರು. ಅವ್ರನ್ನ ಬಿಟ್ಟರೆ ಇದು ಹೇಳ್ತಾರಲ್ಲ, ಖಣಿಶಾಸ್ತ್ರ ಹೇಳೋರು ಬರ್ತಿದ್ರು ಮುಂಚೆ, ಒಂದು ಬುಟ್ಟಿ ಹಿಡ್ಕೊಂಡು, ಹಕ್ಕಿ ಪಿಕ್ಕಿ ಜನಾಂಗದವರು. ಅವರು ಕುಂಕುಮವನ್ನು ಹಚ್ತಾರೆ. ಅದನ್ನು, ಆ ವರ್ಣವನ್ನು, ಯಾಕೆ ಅದು ದೇವಿಗೆ ಪ್ರಿಯವಾದ ವರ್ಣ, ಆ ವರ್ಣವನ್ನು ನವರಾತ್ರಿ ಸಂದರ್ಭದಲ್ಲಿ ಹಾಕುವಂಥದ್ದು. ಅಂದರೆ ಏನು ಉಟ್ಕೊಳ್ತಾರೆ ಹಬ್ಬಗಳಲ್ಲಿ ಉಡುವಂಥದ್ದು, ಆ ಒಂದು ವರ್ಣಕ್ಕೆ ಸಂಬಂಧಪಟ್ಟ ಶೇಡ್ಸ್ ಅಂತ ಹೇಳ್ತೀವಿ. ಇನ್ನು ದೀಪಾವಳಿಗೆ ಹಳದಿ ಕೆಂಪು, ಹಳದಿ ಹಸಿರು, ಕೆಂಪು ಹಸಿರು, ಈ ಥರ ಕಾಂಬಿನೇಷನ್ ದೀಪಾವಳಿಗೆ ಬರುತ್ತೆ. ಮತ್ತೆ ಕಡೆ ಕಾರ್ತಿಕ ಅಂತ ಬರುತ್ತಲ್ಲ, ಕಡೆ ಕಾರ್ತಿಕದಲ್ಲಿ ಕಂಪಲ್ಸರಿ ಬಾದಾಮಿ ವರ್ಣ ಅಂದರೆ ಅರಿಶಿನ ಕಲರು, ಗೋಪಿ ಕಲರ್ ಅಂತ ಹೇಳೋರು. ಅದು ಯಾಕೆ ಅಂದರೆ ಕಡೆ ಕಾರ್ತಿಕದಲ್ಲಿ ನಾವು ದೀಪಗಳನ್ನು ಜ್ವಲಿಸ್ತೀವಿ. ದೀಪಗಳ ವರ್ಣವನ್ನು ನಮ್ಮ ಒಂದು ಬಣ್ಣ ಏನಿದೆ ಅದನ್ನು ಹೀರ್ಕೊಳ್ಳುತ್ತೆ. ಆ ದೀಪದಲ್ಲಿ ಒಂದು ಊರ್ಜಾ ಅಂದರೆ ಶಕ್ತಿ ಇರುತ್ತೆ. ಆ ಶಕ್ತಿ ನಮ್ಮ ಈ ವಸ್ತ್ರ ಹೀರ್ಕೊಳ್ಳುತ್ತೆ. ಹೇಗೆ ಕಪ್ಪು ಬಟ್ಟೆ ಬಿಸಿಲಿಗೆ ಹೋದಾಗ ಆ ಶಕೆ ದಗೆ ಹೀರ್ಕೊಳ್ಳುತ್ತೆ ಅಂತ ಹೇಳ್ತೀವಲ್ವ, ಅದೇ ತರಹ ಆ ವರ್ಣ ಅದಕ್ಕೆ ಸ್ಪಂದಿಸುತ್ತೆ, ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಕಡೆ ಕಾರ್ತಿಕಕ್ಕೆ ನಾವು ದೀಪೋತ್ಸವ ಅಂತ ಮಾಡ್ತೀವಿ, ತೆಪ್ಪೋತ್ಸವ ಅಂತ ಮಾಡ್ತೀವಿ. ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ವೈದ್ಯಕೀಯ ಪದ್ಧತಿಯಲ್ಲಿ ಬರುವಂಥದ್ದು. ಇದ್ರ ಜೊತೆಗೆ ಇನ್ನೂ ಒಂದಿದೆ, ಇದು ಅಗರಬತ್ತಿಗಳು. ಇಂಥದೇ ಧೂಪವನ್ನು ಬೆಳಗಿಸ್ಬೇಕು, ಹಚ್ಚಿಸ್ಬೇಕು, ಆ ಸ್ಮೆಲ್ಲನ್ನೇ ಒಳಗೆ ತಗೊಳ್ಬೇಕು. ಇಂಥದೇ ಹೂಗಳನ್ನು ಮುಡಿಸ್ಬೇಕು. ಆ ಹೂವು ಜೊತೆಗೆ ಈ ಒಂದು ಧೂಪ ಸಮ್ಮಿಶ್ರಣವಾಗಿ ಆ ಸಂದರ್ಭದಲ್ಲಿ ಹಚ್ಚುವ ತೈಲಗಳು ಕೂಡ ಬೇರೆ ಇರುತ್ತೆ. ಪ್ರತಿಯೊಂದು ಹಬ್ಬದಲ್ಲೂ ಒಂದೊಂದು ತೈಲ, ಎಣ್ಣೆ ಇರುತ್ತೆ. ಈಗ ಏನಾಗಿದೆ ಅಂದ್ರಪ್ಪ, ಆ ತೈಲಗಳು ತುಂಬ ಎಕ್ಸ್ಪೆನ್ಸಿವ್, ಕಾಸ್ಟ್ಲಿ ಆಗಿದೆ, ಎಲ್ಲರೂ ಭರಿಸ್ಲಿಕ್ಕಾಗಲ್ಲ. ಹಾಗಾಗಿ ದೀಪಮೆಣ್ಣೆ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಎಣ್ಣೆ ತಂದು ಹಚ್ಕೊಳ್ತೀವಿ. ಅದರಲ್ಲಿ ಒಂದು 3-4 ಎಣ್ಣೆ ಮಿಕ್ಸ್ ಮಾಡಿದಿರುತ್ತೆ. ಶಾಸ್ತ್ರೋಕ್ತವಾಗಿ ಹೇಳೋದಾದರೆ ಇದು ಕೆಲವರಿಗೆ ಹಿಡಿಸ್ತಲೇ ಇರ್ಬೋದು, ಆದರೆ ಪದ್ಧತಿ ಇರೋದು ಒಂದೇ. ಇವಾಗ ರವೆಯಿಂದ ನಾವು ಉಪ್ಪಿಟ್ಟು ಮಾಡ್ಕೋತೀವಿ, ಕೇಸರಿ ಬಾತ್ ಮಾಡ್ಕೋತೀವಿ, ಎರಡೂ ರವೆದೆ, ಎರಡು ಒಟ್ಟಿಗೆ ಮಿಕ್ಸ್ ಮಾಡಿ ತಿಂತೀವಾ? ಆಗಲ್ಲ. ಇಲ್ಲ. ಬೇಳೆಯಿಂದ ಹೋಳಿಗೆ ಮಾಡ್ಕೋತೀವಿ, ಅದ್ರ ಮೇಲಿನ ಚಪಾತಿ ಹಿಟ್ಟು ಮೈದಾ ಥರ ಇರುತ್ತೆ, ಹಾಗಂತ ನಾವು ಅದನ್ನು ಸಾಂಬಾರು ಜೊತೆ ತಿಂತೀವಾ? ಇದು ಬೇಳೆ, ಅದು ಬೇಳೆ ಅಲ್ಲ. ಅಂದರೆ ಆ ಪ್ರತ್ಯೇಕತೆಯಲ್ಲಿ ಅನೇಕತೆ ಇರುತ್ತೆ. ನಾವು ಪ್ರತ್ಯೇಕವಾಗಿ ಒಂದು ಜ್ಯೋತಿಯನ್ನು ಬೆಳಗಿಸ್ತೀವಿ ಅಂದರೆ ಆ ಪರ್ಟಿಕ್ಯುಲರ್ ಎಣ್ಣೆಯಿಂದ, ಆ ಎಣ್ಣೆಗೆ ಆ ಹೂವಿನ ಸ್ಪಂದತೆ, ಅದಕ್ಕೆ ಅನೇಕತೆ ಅನ್ನೋದು. ಪ್ರತ್ಯೇಕತೆಯಲ್ಲಿ ಅನೇಕತೆ. ಒಂದು ಜ್ಯೋತಿ ಬೆಳಗಿಸಿದಾಗ ನೀವು ಅದ್ರ ಮೇಲೆ ಒಂದಿಷ್ಟತ್ರ ಕೈ ಕಾನ್ಸ್ಟೆಂಟ್ ಆಗಿಡಿ, ಸುಡುತ್ತೆ ನಿಮಗೆ ಕೈ. ಅಥವಾ ಅದ್ರ ಪಕ್ಕದಲ್ಲಿ ಒಂದು ಪೇಪರ್ ಹಿಡೀರಿ, ಅದೊಂಥರ ಕಲರ್ ಚೇಂಜ್ ಆಗತ್ತೆ. ಯಾಕೆ ಅಂದರೆ ಆ ಗಾಳಿಯಲ್ಲಿ ಅದರ ಒಂದು ತೇವಾಂಶ, ಆಯಿಲಿ ಕಂಟೆಂಟ್ ಪಸರಿಸ್ತಾ ಇರುತ್ತೆ.
ಅದ್ರ ಜೊತೆಗೆ ಧೂಪದಲ್ಲಿಯೂ ಕೂಡ ಅದಿರುತ್ತೆ. ನೀವು ಧೂಪ ಏನಾದರೂ ಒಂದು ಈಗ ಸ್ಟ್ಯಾಂಡ್ ಅಂತ ಬಂದಿದೆ ಈಗ, ಅದರೊಳಗಡೆ ಹಚ್ಚಿದ್ರೆ ಫುಲ್ಲು ಎಣ್ಣೆ ಕಿಮಿಟ ಆಗಿರುತ್ತೆ ಆ ಒಂದು ಸ್ಟ್ಯಾಂಡ್ ಒಳಗಡೆ. ಅದನ್ನು ತೊಳಿಬೇಕಾಗತ್ತೆ. ಅದು ನೇರವಾಗಿ ಗಾಳಿಯಲ್ಲಿ ಪಸರಿಸಿದಾಗ ನಾವು ಇನ್ಹೇಲ್ ಮಾಡ್ತಾ ಇರ್ತೀವಿ, ಉಸಿರಾಟ ತಗೊಳ್ತಾ ಇರ್ತೀವಿ, ಅದು ನಮ್ಮ ಶರೀರದ ಒಳಗಡೆ ಹೋಗ್ತಾ ಇರುತ್ತೆ. ಹೋದಾಗ ವೈದ್ಯಕೀಯ ಪದ್ಧತಿಯಲ್ಲಿ ನಮಗೆ ಗೊತ್ತಿಲ್ಲದಂಗೆ ಅದು ನಮ್ಮ ಶರೀರಕ್ಕೆ ಶಕ್ತಿಯನ್ನು ಒದಗಿಸ್ತಾ ಇರುತ್ತೆ. ಕೆಲವ್ರು ಕೇಳ್ಬೋದು, ಇದೇನಿದು ಸಿಲ್ಲಿಯಾಗಿದೆ ಅಂತ. ಈಗ ಯಾವುದಾದ್ರೂ ಕೆಟ್ಟ ವಾಸನೆ ಬಂದಾಗ ವಾಂತಿ ಮಾಡ್ಕೋತಾರಲ್ಲ ಜನ, ಬರುತ್ತೆ. ಬರೀ ಒಂದು ಅದೇನಪ್ಪ, ಅದು ಒಂದು ವಾಸನೆ ಅಲ್ಲ. ಹಾಗಿದ್ರೆ ಕೆಟ್ಟ ವಾಸನೆ ಬಂದಾಗ ಗಪ್ಪ ನಾವು ಮೂಗು ಮುಚ್ಕೋತೀವಿ. ಯಾವುದಾದ್ರೂ ಒಂದು ಪರಿಮಳ ಬಂದಾಗ ಎಕ್ಸ್ಟ್ರಾ ಬ್ರೀತ್ ಮಾಡ್ತೀವಿ, ಇನ್ನೊಂದು ಸರ್ತಿ ಅದನ್ನು ಫೀಲ್ ಮಾಡ್ತೀವಿ, ಡೀಪ್ ಬ್ರೀತ್ ತಗೊಂಡು, ಹಬ್ಬ ಎಷ್ಟು ಚೆನ್ನಾಗಿದೆಯಲ್ಲ, ಯಾವುದೋ ಇದು ಹೂನಾ ಏನು ಚಿಂತನೆ ಮಾಡ್ತೀವಿ, ಹೌದಲ್ವಾ? ಅದೇ ತರಹ ಒಂದು ಪೂಜಾ ಪದ್ಧತಿ ಆಷಾಢ ಮಾಸದಿಂದ ಹಿಡಿದು ಶ್ರಾವಣ ಇರ್ಬೋದು, ಭಾದ್ರಪದ ಇರ್ಬೋದು, ಕಡೆ ಕಾರ್ತಿಕ ಇರ್ಬೋದು, ಪ್ರತಿಯೊಂದಕ್ಕೂ ಅದರದೇ ಆದ ಮಾನ್ಯತೆಗಳಿದೆ. ಆ ಮಾನ್ಯತೆ ಹಿಂದೆ ಮನುಕುಲದ ಉದ್ಧಾರ ಅಡಗಿದೆ. ಅಂದರೆ ನಾವು ಒಂದು ಕಡೆ ಹೋದಾಗ ಕೆಲವು ಸರ್ತಿ ನಮ್ಗೆ ಅನ್ಸತ್ತೆ, ಅಪ್ಪ ಎಷ್ಟು ಪ್ಲೆಸೆಂಟ್ ಆಗಿತ್ತಪ್ಪ, ಎದ್ದು ಹೋಗೋದೇ ಬೇಡ ಅನ್ಸತ್ತಪ್ಪ. ಯಾಕೆ ಅಂದರೆ ಅಲ್ಲಿಯ ವಾತಾವರಣದ ಎನರ್ಜಿ. ಆ ಎನರ್ಜಿ ಅಂದರೆ ಅರ್ಥ ಏನು? ನಿಮ್ಮ ಪಂಚ ಅಂಗಗಳಿಗೆ, ಅಂದರೆ ಒಂದು ಸ್ವಾದ ಇರ್ಬೋದು, ಒಂದು ವಾಸನೆ ಇರ್ಬೋದು, ಒಂದು ಕೇಳಿಸೋದಿರ್ಬೋದು, ಒಂದು ನೋಡೋದಿರ್ಬೋದು, ಅದಷ್ಟು ಸ್ಪಂದಿಸಿದಾಗ ನಿಮ್ಮ ಬಾಡಿ ಉಲ್ಲಾಸತೆಗೆ ಬರುತ್ತೆ. ಹೇಳ್ತೀರಾ ಕೆಲವ್ರ ಕಡೆ, ಏನು ಎನರ್ಜಿ ಫೀಲ್ ಮಾಡಿದೆ ಕಣಪ್ಪ, ಪ್ಲೆಸೆಂಟಾಗಿತ್ತು ಕಣಪ್ಪ. ಅದರ ಅರ್ಥ ಏನು? ಇಷ್ಟೇ, ನಾವು ಮಾಡುವ ಕೈಂಕರ್ಯಗಳು ಸರಿಯಾದ ಪದ್ಧತಿಯಲ್ಲಿದ್ದರೆ ಆ ಒಂದು ಏನು ನಿಮ್ಮಲ್ಲಿ ಆ ಭಾವನೆ ಬರುತ್ತೆ, ಆ ಶರೀರ ಅದರ ಜೊತೆಗೆ ಸ್ಪಂದಿಸುತ್ತೆ. ಯಾವಾಗ ಶರೀರ ಸ್ಪಂದಿಸುತ್ತೋ ಅದರ ರಿಸಲ್ಟ್ ನಿಮ್ಮ ಮನಸ್ಸಿನ ಮೇಲೆ ಮತ್ತೆ ಬ್ರೈನ್ ಮಿದುಳಿನ ಮೇಲೆ ಬೀಳುತ್ತೆ. ಈಗ ಮನಸ್ಸು ಇಲ್ಲಿದೆಯೋ ಗೊತ್ತಿಲ್ಲ, ಆತ್ಮ ಎಲ್ಲಿದೆ ಜನಗಳಿಗೆ ಗೊತ್ತಿಲ್ಲ. ಧಾರ್ಮಿಕ ಪದ್ಧತಿಯಲ್ಲಿ ಆತ್ಮ ಪೀನಿಯಲ್ ಗ್ಲ್ಯಾಂಟಲ್ಲಿದೆ ಅಂತ ಹೇಳ್ತಾರೆ. ಪೀನಿಯಲ್ ಗ್ಲ್ಯಾಂಟಿಂದು ರಿಸರ್ಚ್ ಇನ್ನೂ ನಡೀತಾ ಇದೆ ವೈದ್ಯಕೀಯ ಪದ್ಧತಿಯಲ್ಲಿ. ಪಿಚ್ಯುಟರಿ ಗ್ಲ್ಯಾಂಟಿನ ಮಧ್ಯದಲ್ಲಿ ನಮ್ಮ ಬುರ್ಡೆಯನ್ನು ಸೀಲ್ ಮಾಡಿದಾಗ ಕಿವಿ, ಮೂಗಿನ ನಾಸಿಕದ ಅಂಶ ಮತ್ತು ಬ್ರೈನಿನ ಮಧ್ಯಮನ ಹಿಂಗೆ ಮೂರನ್ನು ಬಿಂದುವಾಗಿ ತಂದಾಗ ಪೀನಿಯಲ್ ಗ್ಲ್ಯಾಂಟ್ ಇದೆ ಅಂತ ಹೇಳ್ತೀವಿ. ಆ ಪೀನಿಯಲ್ ಗ್ಲ್ಯಾಂಟಿನ ಎಂಬ್ಲಮ್ಮೇನೆ ಈಜಿಪ್ಟ್ ಅವ್ರು ಇಟ್ಕೊಂಡಿದ್ದಾರೆ, ಅವರ ಒಂದು ಎಂಬ್ಲಮ್ ಈಜಿಪ್ಟಿಂದು. ಅಂದರೆ ಆ ಮನೋ ಉಲ್ಲಾಸತೆ ಮಿದುಳಿನ ಮೇಲೆ ಬಿದ್ದಾಗ ಸಂದೇಶ ತಂತುಗಳು, ಅಂದರೆ ನರಮಂಡಲ, ಅಂದರೆ ಸ್ಪರ್ಶ ಮಾಡಿದಾಗ ನಿಮಗೆ ಸ್ಪರ್ಶದ್ದು ಫೀಲ್ ಕೊಡುತ್ತಲ್ಲ, ಆ ಸಂದೇಶ ತಂತುಗಳು ಆಕ್ಟಿವೇಟ್ ಆಗುತ್ತೆ. ಆಕ್ಟಿವೇಟ್ ಆದಾಗ ನಿಮ್ಮ ಚಿಂತನಾ ಧಾರ ಒಳ್ಳೆಯ ರೀತಿಯಲ್ಲಿ ಚಿಂತೆ ಮಾಡೋಕ್ಕೆ ಶುರು ಮಾಡುತ್ತೆ. ನೀವು ಪ್ರತಿ ಸರ್ತಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅಲ್ಲಿರೋ ಯಾವುದೋ ವಸ್ತು ಕದಿಬೇಕು ಅನ್ಸಲ್ಲ. ಪ್ರತಿ ಸರ್ತಿ ಹೋಗುವಾಗ, ಅಂದರೆ ಪ್ರತಿನಿತ್ಯ ನೀವು ಪರಿಪಾಠ ಮಾಡಿಕೊಂಡಂತಹ ವ್ಯಕ್ತಿ ಯಾರದೇ ಮನೆಯಲ್ಲಿ ಏನನ್ನೂ ಕದಿಯಲ್ಲ. ಇದು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾಕೆಂದರೆ ಅವರು ಚಿಂತನಾ ಧಾರೆ ಚೇಂಜ್ ಆಗಿಬಿಟ್ಟಿರುತ್ತೆ, ಒಂದು ಸಾತ್ವಿಕತೆಗೆ ಬಂದ್ಬಿಟ್ಟಿರುತ್ತೆ. ಈಗ ಕೆಲವು ಕಡೆ ಹೇಳ್ತಾರೆ, ಕೆಲವು ಬೋರ್ಡ್ ಹಾಕಿರ್ತಾರೆ ದೇವಸ್ಥಾನಗಳಲ್ಲಿ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ರೆಗ್ಯುಲರ್ ಹೋಗೋರು ಕದಿಯಲ್ಲ, ಕದಿಲಿಕ್ಕೆ ಅಂತ ಬಂದಿರೋ ವಿಕಲ್ಪತೆ ಮನಸ್ಸಿನವರೇ ಬಂದ್ಬಿಟ್ಟು ಕದಿಯೋದು. ಯಾಕಂದರೆ ಅವರುಗಳು ದೇವಸ್ಥಾನಕ್ಕೆ ರೆಗ್ಯುಲರ್ ವಿಸಿಟ್ ಮಾಡಲ್ಲ, ಪುಣ್ಯಕ್ಷೇತ್ರಗಳಿಗೆ ವಿಸಿಟ್ ಮಾಡಲ್ಲ. ಯಾವ ವ್ಯಕ್ತಿ ಪುಣ್ಯಕ್ಷೇತ್ರಗಳಿಗೆ ವಿಸಿಟ್ ಮಾಡುವಂಥದ್ದು, ಸದಾಕಾಲ ದೇವಾಲಯಗಳಿಗೆ ಹೋಗುವಂಥದ್ದು ಮಾಡ್ತಾರೋ ಅವರಲ್ಲಿ ಕೆಲವೊಂದು ಭಾವನೆಗಳು ಬದಲಾಗ್ತಾ ಹೋಗುತ್ತೆ. ಯಾಕೆ ಅಂದರೆ ಆ ಒಂದು ಶಬ್ದ ತರಂಗಗಳು, ಅಲ್ಲಿಯ ಸುವಾಸನೆ, ಅಲ್ಲಿಯ ಅಲಂಕಾರ, ದೇವರಿಗೆ ಮಾಡಿದ ಅಲಂಕಾರ, ಇದೆಲ್ಲವೂ ಕೂಡ ಮನುಷ್ಯನ ಮನಸ್ಸಿನ ಮೆದುಳಿನ ಮೇಲೆ ಸತ್ಪರಿಣಾಮ ಬೀರುತ್ತೆ. ಹಾಗಾಗಿ ಈ ಆಷಾಢ ಮಾಸದಲ್ಲಿ ಯಾಕೆ ನಾವು ಮಾಡಬಾರ್ದು ಅಂದರೆ, ಕೆಲವೊಂದು ಈ ಒಂದು ಪರಿಣಾಮಗಳು ಪ್ರಕೃತಿಯಲ್ಲಿ ವಾಪಸ್ ಹೋಗ್ತಾ ಇರುತ್ತೆ. ಆವಾಗ ನಾವು ಪೂಜೆಗಳನ್ನು ಮಾಡಿ, ಕೆಲವರು ನಾವೇ ಮಾಡ್ತೀವಿ, ಕೆಲವರು ಅರ್ಚಕರಿಗೆ ಕರೆಸಿ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ. ಅಲ್ಲಿ ವೇದ ಪಾಠ ಆಗತ್ತೆ, ವೇದ ಘೋಷ ಆಗತ್ತೆ. ಆ ಶಬ್ದ ತರಂಗಗಳು ಅಟ್ಮಾಸ್ಫಿಯರ್ನ ಸ್ಟ್ರಾಂಗ್ ಮಾಡತ್ತೆ. ಈಗ ಕೆಲವೊಂದು ಶಬ್ದ ತರಂಗಗಳು ತುಂಬ ತೀಕ್ಷ್ಣವಾದ ಶಬ್ದ ತರಂಗಗಳು ಮನುಷ್ಯನ ಮೇಲೆ ಒಂದು ಪ್ರಭಾವ ಬೀರತ್ತೆ. ಏನು ಗೊತ್ತಾ?
ಹಲ್ಲು ಜುಮ್ ಅನ್ಸೋದು. ಹೌದು. ಕುರ್ಚಿ ಎಳೆದಾಗ ಕಿರಕ್ ಅನ್ನೋ ಶಬ್ದ ಬಂದಾಗ ಹೀಗಂತಾರೆ, ಯಾರು ಕಿವಿ ಮುಚ್ಕೊಳ್ಳಲ್ಲ. ನೀವು ಅಬ್ಸರ್ವ್ ಮಾಡಿ ಇನ್ಮೇಲೆ ಬೇಕಿದ್ರೆ. ದವಡೆಯನ್ನು ಹಿಡಿಸುತ್ತೆ ಆ ಶಬ್ದ, ಕಿರ್ಕು ಶಬ್ದ. ದವಡೆ ಹೃದಯಕ್ಕೆ ಕನೆಕ್ಟ್ ಆಗಿರುತ್ತೆ, ಹೃದಯ ಮೆದುಳಿನ ಜೊತೆ ಸ್ಪಂದಿಸ್ತಾ ಇರುತ್ತೆ. ಇದಿಷ್ಟು ವೈದ್ಯಕ್ಕೆ ಹಿನ್ನೆಲೆ ಹೊಂದಿರುವಂಥದ್ದು. ಅದೇ ತರಹ ಪ್ರತಿಯೊಂದು ಪೂಜಾ ಕೈಂಕರ್ಯಗಳಲ್ಲಿ ಇದಿಷ್ಟು ಅಡಗಿರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.